ಹಾಯ್ ಗೈಸ್, ನಮಸ್ಕಾರ. ಇಟ್ ಅನ್ನೋ ಒಂದು ಸೂಪರ್ ನ್ಯಾಚುರಲ್ ಫಿಲಮ್, ಹರಾರ್ ಫಿಲಮ್, ಅಮೇರಿಕನ್ ಹಾಲಿವುಡ್ ಹರಾರ್ ಫಿಲಮ್. ಅದ್ರ ಬಗ್ಗೆ ಮಾತಾಡ್ತೀನಿ. ಒಂದು ಸ್ಕೂಲ್ ಹುಡುಗರು, ಚಿಕ್ಕ ಹುಡುಗರು 7 ಜನ ಇರ್ತಾರೆ. ಒಂದು ಸ್ಟೋರಿನ ಪಿಕಪ್ ಮಾಡಿರೋದನ್ನು ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಒಂದು ಹರಾರ್ ಜಾನರ್ನ ಇಟ್ಕೊಂಡು ಅದರಲ್ಲಿ ಹರಾರ್ ಇನ್ ದ ಸೆನ್ಸ್ ಆಬ್ವಿಯಸ್ಲಿ ಒಂದು ನೆಗೆಟಿವ್ ಎನರ್ಜಿ, ಒಂದು ನೆಗೆಟಿವ್ ಸ್ಪಿರಿಟ್ ಇರುತ್ತೆ, ಒಂದು ಏನ್ಸಿಯಂಟ್ ಸ್ಪಿರಿಟ್ ಇದೆ. ಈ ಮೂವಿಲಿ ಒಂದು ಏನ್ಸಿಯಂಟ್ ಸ್ಪಿರಿಟ್, ಒಂದು ಕ್ಲೌನ್ ಫೇಸ್ನ ಪದೇ ಪದೇ ಚೇಂಜ್ ಮಾಡೋ ಒಂದು ಕ್ಲೌನ್ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಸಿಟಿಯಲ್ಲಿ ಆ ಹುಡುಗರು ಇರೋ ಒಂದು ಪರ್ಟಿಕ್ಯುಲರ್ ಸಿಟಿಯಲ್ಲಿ ಒಂದು ಏನ್ಸಿಯಂಟ್ ಕ್ಲೌನ್ ಇರುತ್ತೆ, ಒಂದು ಏನ್ಸಿಯಂಟ್ ಸ್ಪಿರಿಟ್ ಇರುತ್ತೆ. ಅದನ್ನು ಆ ಒಂದು ಸ್ಕೂಲ್ ಹುಡುಗರು ಯಾವ ಥರ ಫೇಸ್ ಮಾಡ್ತಾರೆ. ಅದಕ್ಕಿಂತ ಫಸ್ಟ್ ಆಫ್ ಆಲು ಇನಿಷಿಯಲಿ ಸ್ಟೋರಿ ಸೆಟಪ್ ಆಗಬೇಕು. ಸೊ ಸ್ಟೋರಿ ಸೆಟಪ್ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಆ ಹುಡುಗರು ಯಾವ ಥರ, ಅವ್ರದ್ದು ಇನ್ಸೆಕ್ಯೂರಿಟೀಸ್ ಏನು, ಅದನ್ನು ತೋರಿಸಿದ್ದಾರೆ ಫಸ್ಟ್ ಪಾರ್ಟಲ್ಲಿ. ಆ ಹುಡುಗರು 7 ಜನ ಇರ್ತಾರೆ. ಅದರಲ್ಲಿ 7 ಜನ ಹುಡುಗರದ್ದು ಏನು ಇನ್ಸೆಕ್ಯೂರಿಟಿ ಇರುತ್ತೆ. ಆ ಸ್ಕೂಲ್ ಡೇಸಲ್ಲಿ ಎಲ್ರದ್ದು ಒಂದು ಹೋಗೋದು, ಎಲ್ಲರ ಲೈಫ್ ಹೋಗೋ ಥರ ಅವ್ರ ಲೈಫಲ್ಲೂ ಬುಲ್ಲೀಸ್ ಅಂದರೆ ಹೆದರ್ಸೋರು, ಅವರ ಒಂದು ಅಗೇನಿಸ್ಟ್ ಒಂದು ಕೆಲವೊಬ್ಬರು ಇರ್ತಾರೆ, ಅವ್ರನ್ನ ಎದುರಿಸೋರು ಸ್ಕೂಲ್ ಎನ್ವೈರನ್ಮೆಂಟಲ್ಲಿ. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಸೆಟಪ್ ಚೆನ್ನಾಗಿ ಮಾಡಿದ್ದಾರೆ. ಇನಿಷಿಯಲಿ ಹೋಗ್ತಾ ಒಬ್ಬೊಬ್ಬರಿಗೆ ಒಂದೊಂದು ಇನ್ಸಿಡೆಂಟ್ ಆಗ್ತಾ ಹೋಗುತ್ತೆ. ಆ 7 ಜನರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಇನ್ಸಿಡೆಂಟ್, ಆ ಒಂದು ಏನ್ಸಿಯಂಟ್ ಸ್ಪಿರಿಟ್ ಏನಿದೆ. ಫಸ್ಟ್ ಆಫ್ ಆಲ್ ಆ ಏನ್ಸಿಯಂಟ್ ಸ್ಪಿರಿಟ್ ಬಂದು ಹುಡುಗರನ್ನೇ ಟಾರ್ಗೆಟ್ ಮಾಡ್ತಾ ಇರುತ್ತೆ ಮೇಜರಾಗಿ. ಆ ಒಂದು ಏನ್ಸಿಯಂಟ್ ಸ್ಪಿರಿಟ್ ಆ ಒಂದು ಪರ್ಟಿಕ್ಯುಲರ್ ಸಿಟಿಯಲ್ಲಿ. ಸೊ ಒಬ್ಬೊಬ್ಬನೇ ಟಾರ್ಗೆಟ್ ಮಾಡಿದಾಗ ಇವರಿಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋದಾಗ ಇವರೆಲ್ಲ ಗ್ರೂಪಾಗಿ, 7 ಜನ ಗ್ರೂಪಾಗಿ ಆ ಒಂದು ಏನ್ಸಿಯಂಟ್ ಸ್ಪಿರಿಟ್ನ ಯಾವ ಥರ ಫೇಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಈ ಒಂದು ಓವರಾಲ್ ಸ್ಟೋರಿ. ಬಟ್ ನನಗೆ ತುಂಬ ಇಷ್ಟ ಆಗಿದೆ ಏನಂತಂದರೆ, ಈ ಒಂದು ಮೂವಿಯಲ್ಲಿ ಈ ನೆಗೆಟಿವ್ ಸ್ಪಿರಿಟ್ನ, ಈ ಒಂದು ಏನ್ಸಿಯಂಟ್ ಸ್ಪಿರಿಟ್ನ ಯಾವ ಥರ ಅವರು ಫೇಸ್ ಮಾಡ್ತಾರೆ. ಓವರಾಲ್ ಒಂದು ಅಡಲ್ಟ್ ಲೈಫ್ಗೆ ತೊಗೊಂಡು ಹೋಗ್ತೇನೆ ಸ್ಟೋರಿನ. ಹುಡುಗರು, ಒಂದು ಚಿಕ್ಕ ಹುಡುಗರು ಯಾವ ಥರ ಫೈಟ್ ಮಾಡ್ತಾರೆ ಅನ್ನೋದು ತೋರಿಸಿದ್ದಾರೆ ಈ ಒಂದು ಮೂವಿಲಿ. ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಅದರಲ್ಲೂ ಆ ಒಂದು 7 ಜನರಲ್ಲಿ ಒಬ್ಬ ಹುಡುಗ, ಬಿಲ್ ಅನ್ನೋ ಒಂದು ಕ್ಯಾರೆಕ್ಟರ್, ತುಂಬ ಅವನ ತಮ್ಮ ಒಂದು ಜಾರ್ಜ್ ಅವನ ತಮ್ಮ ಬಂದು ಇದೇ ಒಂದು ಸ್ಪಿರಿಟಿಂದ ಸತ್ತೋಗಿರ್ತಾರೆ, ಮಿಸ್ಸಿಂಗ್ ಆಗಿರ್ತಾರೆ. ಸೊ ಹಂಗಾಗಿ ಅವನಿಗೆ ತುಂಬ ಫೋರ್ಸ್ ಇರುತ್ತೆ, ಇದಕ್ಕೆ ಹೆಂಗಾದ್ರೂ ಮಾಡಿ ಒಂದು ಎಂಡ್ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ. ಅಫ್ಕೋರ್ಸ್ ಭಾಳ ಜನ ಅದೇ ಸಿಟಿಯಿಂದ ಭಾಳ ಜನ ಮಿಸ್ ಆಗಿರ್ತಾರೆ. ಸೊ ಆ ಒಂದು ಬಿಲ್ ಅನ್ನೋ ಕ್ಯಾರೆಕ್ಟ್ರಿಗೆ, ಅದು 7 ಜನರಲ್ಲಿ ಒಬ್ಬ ಹುಡುಗ, ಆ ಒಂದು ಕ್ಯಾರೆಕ್ಟ್ರಿಗೆ ತುಂಬ ಫೋರ್ಸ್ ಇರುತ್ತೆ. ಅವನು ಸೇರಿ ಎಲ್ರಿಗೂ ಒಂದು ಕನ್ವರ್ಟ್ ಮಾಡ್ತಾನೆ. ವಿ ಮಸ್ಟ್ ಫೈಟ್ ಅಗೇನ್ಸ್ಟ್ ದಿಸ್ ಪರ್ಟಿಕ್ಯುಲರ್ ಈವಿಲ್. ಸೊ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ಯಾಕಂದರೆ ಹುಡುಗರನ್ನೇ ಇಟ್ಕೊಂಡು ಮೂವಿ ಮಾಡಿರೋ ಸಿನಿಮಾ ಇದು. ಸೊ ಹಾಗಾಗಿ